ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ. ಭಾರತದ ಚಿನ್ನದ ಆಮದು ಕೂಡ ಹೆಚ್ಚಾಗ್ತಾ ಇದೆ. ಇಷ್ಟಾದರೂ ಜನರ ಚಿನ್ನದ ಮೇಲಿನ ಪ್ರೀತಿ ಮಾತ್ರ ಕಡಿಮೆ ಏನಾಗ್ತಾ ಇಲ್ಲ. ಹಿಂಗೆ ಆದ್ರೆ ಭೂಮಿಯೊಳಗಿನ ಎಲ್ಲಾ ಚಿನ್ನ ಖಾಲಿ ಆಗಿಬಿಡುತ್ತೇನೋ ಅನ್ನೋ ಭಯ ಕೆಲವರದು. ಆದ್ರೆ ಮನುಷ್ಯ ಬಗೆದಷ್ಟು ಈ ನೆಲ ಅನ್ನೋ ಹಿರಣ್ಯ ಗರ್ಭದೊಳಗೆ ಚಿನ್ನ ಸಿಗ್ತಲೇ ಇದೆ. ಜಗತ್ತಿನ ನಾನಾ ದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆ ಆಗ್ತಾ ಇವೆ. ಈಗ ಆ ಸರದಿ ಭಾರತದ್ದು. ಇತ್ತೀಚೆಗೆ ಉತ್ತರ ಪ್ರದೇಶದ ಸೋನ್ಭದ್ರಾದಲ್ಲಿ ಚಿನ್ನದ ನಿಕ್ಷೇಪ ಇರೋದು ಪತ್ತೆಯಾಗಿತ್ತು. ಈಗ ಆ ಸಾಲಿಗೆ ಮಧ್ಯಪ್ರದೇಶದ ಜಬಲ್ಪುರ ಕೂಡ ಸೇರ್ಕೊಳ್ತಾ ಇದೆ. ಅಲ್ಲಿ ಕೂಡ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ. ಹಾಗಾದ್ರೆ ಏನಿದು ಮಧ್ಯಪ್ರದೇಶದ ಚಿನ್ನದ ಕಥೆ? ಅಲ್ಲಿ ಎಷ್ಟು ಚಿನ್ನ ಇದೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ. ಆ ಚಿನ್ನವನ್ನು ಹೊರ ತೆಗೆಯೋದಕ್ಕಾಗತ್ತಾ? ಯಾವಾಗ ಹೊರ ತೆಗಿತಾರೆ? ಮಣ್ಣಲ್ಲಿ ಎಷ್ಟು ಚಿನ್ನ ಇದ್ರೆ ಅದು ಗಣಿಗಾರಿಕೆಗೆ ಲಾಭದಾಯಕ ಅನ್ನಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಧ್ಯಪ್ರದೇಶದ ಜಬಲ್ಪುರದಿಂದ ಶುಭ ಸುದ್ದಿಯೊಂದು ಬರ್ತಾ ಇದೆ. ನೈಸರ್ಗಿಕವಾಗಿ ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿರುವ ಜಬಲ್ಪುರ ಜಿಲ್ಲೆ ಈಗ ಹಳದಿ ಲೋಹವನ್ನು ಕೂಡ ತನ್ನೊಳಗೆ ಇಟ್ಟುಕೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇವೆ. ಈ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಅಲ್ಲಿ ಚಿನ್ನ ಇರೋದನ್ನ ಈಗ ಕನ್ಫರ್ಮ್ ಮಾಡಿದ್ದಾರೆ. ಜಬಲ್ಪುರದ ಶಿಹೋರಾ ತೆಹಸೀಲ್ನಲ್ಲಿನ ಬೇಲಾ ಮತ್ತು ಬಿನೈಕಾ ಅನ್ನೋ ಗ್ರಾಮಗಳ ನಡುವೆ ಈ ಚಿನ್ನದ ಗಣಿ ಇರೋದು ಪತ್ತೆಯಾಗಿದೆ. ಅಲ್ಲಿನ ಸುಮಾರು 100 ಹೆಕ್ಟಾರ್ ಅಂದ್ರೆ 250 ಎಕರೆಯಷ್ಟು ಭೂಪ್ರದೇಶದಲ್ಲಿ ಚಿನ್ನದ ನಿಕ್ಷೇಪ ಇದೆ ಅನ್ನೋದನ್ನ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ. ಇದು ಮಧ್ಯಪ್ರದೇಶ ಹಾಗೂ ಭಾರತದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನ ಕೊಡಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ GSI ಅಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಜನರಲ್ ಅಸಿತ್ ಸಹಾ ಅವರು ಮಾತ್ರ ಇದು ಕೇವಲ ಪ್ರಾರಂಭಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇರೋ ಮಾಹಿತಿ. ಇಲ್ಲಿನ ಮಣ್ಣಲ್ಲಿ ಚಿನ್ನದ ಕಣಗಳಿರೋದು ಗೊತ್ತಾಗಿದೆ. ಇಲ್ಲಿ ಇನ್ನಷ್ಟು ಸಂಶೋಧನೆ ನಡೆದ ಬಳಿಕ ಅಷ್ಟೇ ಎಷ್ಟು ಪ್ರಮಾಣದ ಚಿನ್ನ ಇಲ್ಲಿ ಸಿಗಬಹುದು ಅನ್ನೋದನ್ನ ಹೇಳೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಹಾಗೇನೆ ಪ್ರಾಥಮಿಕ ಸಂಶೋಧನೆಯಲ್ಲಿ ಚಿನ್ನದ ಅಂಶ ಪತ್ತೆಯಾಯಿತು ಅಂದ ಕೂಡಲೇ ಅಲ್ಲಿ ಚಿನ್ನವನ್ನ ಬಗೆದು ಬಿಡಬಹುದು ಅಂತ ರೋಮಾಂಚನಕ್ಕೀಡಾಗಬೇಕಾದ ಅಗತ್ಯ ಇರುವುದಿಲ್ಲ. ಹಾಗಂತ ಅಲ್ಲಿನ ಮಣ್ಣಲ್ಲಿ ಸಿಗೋ ಚಿನ್ನದ ಅಂಶಗಳು ಸುಳ್ಳು ಅಂತಲೂ ಅಲ್ಲ. ಆದ್ರೆ ಅಲ್ಲಿನ ಮಣ್ಣಲ್ಲಿ ಎಷ್ಟು ಪ್ರಮಾಣದ ಚಿನ್ನದ ಅಂಶ ಇದೆ, ಎಲ್ಲಿ ಹಾಗಾದ್ರೆ ಎಷ್ಟು ಪ್ರಮಾಣದ ಚಿನ್ನ ಸಿಗಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಹಾಗಲ್ಲದೆ ನೆಲ ಆಗದು, ಅದಿರನ್ನ ಹೊರತೆಗೆದು ಸಂಸ್ಕರಣೆ ಮಾಡೋದಕ್ಕಾಗೋ ಖರ್ಚಿದೆಯಲ್ಲ, ಅದು ಅಲ್ಲಿ ಸಿಗೋ ಚಿನ್ನದ ಮೌಲ್ಯಕ್ಕಿಂತ ಹೆಚ್ಚಾಗತ್ತೆ ಅನ್ನೋದಾದ್ರೆ ಅಲ್ಲಿ ಅಗಿಯೋದು ವ್ಯರ್ಥ ಆಗತ್ತೆ. ಹೀಗಾಗಿನೇ ಅಸಿತ್ ಸಹಾ ಅಲ್ಲಿನ ಚಿನ್ನದ ಪ್ರಮಾಣದ ಬಗ್ಗೆ ಇನ್ನೂ ಸಾಕಷ್ಟು ಪರೀಕ್ಷೆಗಳು ನಡೀಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಜಬಲ್ಪುರ ಅನ್ನೋದು ಮಿನರಲ್ ರಿಚ್ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಭಾರಿ ಪ್ರಮಾಣದ ಚಿನ್ನ ಸಿಗಬಹುದು ಅನ್ನೋದು ಸಾಕಷ್ಟು ಸಂಶೋಧಕರು ಹಾಗೂ ಸ್ಥಳೀಯರ ಅಭಿಪ್ರಾಯ. ಸದ್ಯಕ್ಕೆ ಅಲ್ಲಿನ ಸುತ್ತಮುತ್ತ ಪ್ರದೇಶಗಳಲ್ಲಿನ ಖಾಸಗಿ ಜಮೀನುಗಳಲ್ಲಿ ಕೂಡ ನಿಕ್ಷೇಪಗಳಿರೋ ಬಗ್ಗೆ ಸಂಶೋಧನೆಗಳು ನಡೀತಾ ಇವೆ. ಅಲ್ಲಿ ಅಕಸ್ಮಾತ್ ಲಾಭದಾಯಕ ಪ್ರಮಾಣದ ಚಿನ್ನ ಇದೆ ಅನ್ನೋದು ಖಚಿತವಾದ್ರೆ ಅಲ್ಲಿ ಗಣಿಗಾರಿಕೆಗೆ ಬೇಕಾದ ಪ್ರಕ್ರಿಯೆಗಳು ಆರಂಭ ಆಗುತ್ತವೆ. ಗೆಳೆಯರೆ, ಜಬಲ್ಪುರ ಅನ್ನೋದು ಭಾರತದಲ್ಲಿನ ಖನಿಜ ಭಂಡಾರ ಅನ್ನೋದು ಈಗಾಗಲೇ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾಗೆ ಗೊತ್ತಿದೆ. ಅಲ್ಲಿ ವೈಟ್ ಗೋಲ್ಡ್ ಸಿಗ್ತಾ ಇದೆ. ಅಂದ್ರೆ ಅಲ್ಲಿ ಸಿಗೋ ಮಾರ್ಬಲ್ಗೆ ವಿಪರೀತ ಬೆಲೆ ಇದೆ. ಇದರ ಜೊತೆಗೆ ಜಬಲ್ಪುರದ ನೆಲದಲ್ಲಿ ಕಬ್ಬಣ ಇದೆ, ಅಲ್ಲಿ ಹೆಮಟೈಟ್ ಅದಿರು ಸಿಗ್ತಾ ಇದೆ. ಇದನ್ನ ಬ್ಲಾಕ್ ಗೋಲ್ಡ್ ಅಂತ ಕರೀತಾರೆ. ಹಾಗೇನೆ ರಸಗೊಬ್ಬರಗಳಲ್ಲಿ, ಉಕ್ಕು ಮತ್ತು ಸಿಮೆಂಟ್ಗಳಲ್ಲಿ ಬಳಸಲಾಗುವ ಡೊಲೊಮೈಟ್ ಕೂಡ ಇಲ್ಲಿ ಸಿಗ್ತಾ ಇದೆ. ಇನ್ನು ಸುಣ್ಣದ ಕಲ್ಲುಗಳಿಲ್ಲಿವೆ. ಇದರ ಜೊತೆ ಜಬಲ್ಪುರದ ಕತ್ನಿ ಬಳಿಯಲ್ಲಿ ಮ್ಯಾಂಗನೀಸ್ ಗಣಿ ಇದೆ. ಲ್ಯಾಟರೈಟ್ ಹಾಗೂ ಸಿಲಿಕಾ ಸ್ಯಾಂಡ್ ಕೂಡ ಇಲ್ಲಿ ಹೇರಳವಾಗಿ ಸಿಗತ್ತೆ. ಹೀಗಾಗಿ ಜಬಲ್ಪುರವನ್ನ ಮಿನರಲ್ಸ್ ಡಿಸ್ಟ್ರಿಕ್ಟ್ ಅಂತ ಕರೀತಾರೆ. ಇನ್ನು ಈ ಜಬಲ್ಪುರ ಅನ್ನೋದು ಒಂದು ಪುರಾಣ ಪ್ರಸಿದ್ಧ ಜಾಗ ಕೂಡ. ಈ ಹಿಂದೆ ಇಲ್ಲಿ 3 ಜನ ಅಸುರರಿದ್ರಂತೆ. ಅವರನ್ನ ಶಿವ ಕೊಂದ ಅನ್ನೋ ನಂಬಿಕೆ ಒಂದಿಲ್ಲಿದೆ. ಇನ್ನು ಮಹಾಭಾರತದ ಕಾಲದಲ್ಲಿ ಇದು ಛೇದಿ ರಾಜ್ಯದ ಅಂಕೆಗೆ ಒಳಪಟ್ಟಿತ್ತು. ಶಿಶುಪಾಲ ಇದನ್ನ ಆಳ್ವಿಕೆ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಹಾಗೇನೆ ಈ ಪ್ರದೇಶದಲ್ಲಿ ಶಕಪೂರ್ವ 300ರಲ್ಲಿ ಅಶೋಕ ಅಳವಡಿಸಿದ್ದ ಶಾಸನಗಳು ಕೂಡ ಇವೆ. ಸಾಮಾನ್ಯವಾಗಿ ಅಶೋಕನ ಶಾಸನಗಳಿರೋ ಬಹುತೇಕ ಪ್ರದೇಶಗಳು ಖನಿಜಗಳಿಂದ ಸಮೃದ್ಧವಾಗಿದ್ದ ಪ್ರದೇಶಗಳು ಅಂತ ಇತಿಹಾಸಕಾರರು ಹೇಳ್ತಾರೆ. ಭಾರತದಲ್ಲಿ ದೊಡ್ಡ ಮಟ್ಟದ ಮೈನಿಂಗ್ ನಡೀತಿದ್ದ ಕಾಲ ಅಂತ ಅಶೋಕನ ಕಾಲದ ಬಗ್ಗೆ ಹೇಳಲಾಗುತ್ತೆ. ಹೀಗಾಗಿ ಜಬಲ್ಪುರದಲ್ಲಿನ ಖನಿಜ ಭಂಡಾರದ ಮಾಹಿತಿ ಅಶೋಕನಿಗೆ ಆಗಲೇ ಇದ್ದಿರಲೂಬಹುದು. ಇನ್ನು ಮೌರ್ಯರ ನಂತರ ಜಬಲ್ಪುರದ ಆಳ್ವಿಕೆಯನ್ನ ಶಾತವಾಹನರು ತಮ್ಮ ಕೈಗೆ ತಗೋತಾರೆ. ಆ ಬಳಿಕ ಕಲಚೂರಿಗಳು ಅವರನ್ನು ಸೋಲಿಸಿ ಕಲ್ಯಾಣದ ಚಾಲುಕ್ಯರು ಈ ಪ್ರದೇಶವನ್ನು ಆಳ್ವಿಕೆ ಮಾಡ್ತಾರೆ. ಕಲಚೂರಿಗಳ ಆಳ್ವಿಕೆಯ ಕಾಲದಲ್ಲೇ ಇಲ್ಲಿನ ಬೇಡ್ಘಾಟ್ ಸಮೀಪ ಚೌಸಟ್ ಯೋಗಿನಿ ದೇವಾಲಯದ ನಿರ್ಮಾಣ ಕೂಡ ಆಗುತ್ತೆ. ಇನ್ನು ಅಕ್ಬರನಿಗೆ ಸಿಂಹ ಸ್ವಪ್ನವಾಗಿ ಕಾಡಿದ್ದ ರಾಣಿ ದುರ್ಗಾವತಿ ಕೂಡ ಈ ಭಾಗವನ್ನು ಆಳ್ವಿಕೆ ಮಾಡ್ತಾ ಇದ್ಲು. ಆ ಬಳಿಕ ಮೊಘಲರು,
ಮರಾಠರು, ಕಡೆಗೆ ಬ್ರಿಟಿಷರ ಅಂಕೆಗೆ ಜಬಲ್ಪುರ ಸಿಗುತ್ತೆ. ಬ್ರಿಟಿಷರ್ ಇಲ್ಲಿಗೆ ಬಂದ ನಂತರ ಜಬಲ್ಪುರವನ್ನ ಉತ್ಪಾದನಾ ಕ್ಷೇತ್ರವಾಗಿ ಬದಲಾಯಿಸ್ತಾರೆ. ಅದಕ್ಕೆ ಕಾರಣ ಆಗೋದು ಕೂಡ ಇಲ್ಲಿದ್ದ ಖನಿಜಗಳೇ ಅನ್ನೋದನ್ನ ನಾವು ಮರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಜಬಲ್ಪುರ ಅನ್ನೋದು ಆಧುನಿಕ ಭಾರತದ ಪಾಲಿಗೆ ಕೈಗಾರಿಕಾ ನಗರವಾಗಿ ಬದಲಾಗಿದೆ. ಅಲ್ಲಿ ಭಾರತೀಯ ರಕ್ಷಣಾ ಇಲಾಖೆ ಸೇರಿದ ಹಾಗೆ ನಾನಾ ವಲಯಗಳಿಗೆ ಸಂಬಂಧಪಟ್ಟ ಸಾಕಷ್ಟು ಕಾರ್ಖಾನೆಗಳಿವೆ. ವಾಹನ ತಯಾರಿಕಾ ಕಾರ್ಖಾನೆಗಳು, ಗನ್ ಕಾರ್ಟ್ರೇಜ್ ಫ್ಯಾಕ್ಟರಿ, ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಭಾರತೀಯ ರಕ್ಷಣಾ ಕ್ಷೇತ್ರಕ್ಕೆ ಬೇಕಿರೋ ಸಾಕಷ್ಟು ಉಪಕರಣಗಳನ್ನು ಉತ್ಪಾದಿಸ್ತಾ ಇವೆ. ಇನ್ನುಳಿದಂತೆ ಆಹಾರ, ಟೆಲಿಕಾಂ, ಪೌಲ್ಟ್ರಿ, ವುಡ್ ಇಂಡಸ್ಟ್ರಿ, ಗಾರ್ಮೆಂಟ್ಸ್, ಸ್ಟೀಲ್, ಸಿಮೆಂಟ್ನಂಥ ಸಾಕಷ್ಟು ಕಾರ್ಖಾನೆಗಳು ಅಲ್ಲಿವೆ. ಹಾಗೆಯೇ ಮಧ್ಯಪ್ರದೇಶ ಸರ್ಕಾರ ಇಲ್ಲಿ ಐಟಿ ಪಾರ್ಕ್ ಅನ್ನು ಕೂಡ ಸ್ಥಾಪನೆ ಮಾಡಿದೆ. ಈ ಮೂಲಕ ಜಬಲ್ಪುರ ಮಧ್ಯಪ್ರದೇಶದ ಆರ್ಥಿಕತೆಗೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಇಂಥ ಜಬಲ್ಪುರ್ ಈಗ ಚಿನ್ನವನ್ನು ಕೂಡ ತನ್ನೊಡಲಲ್ಲಿ ಇಟ್ಟುಕೊಂಡಿರೋದನ್ನ ಭೂಗರ್ಭ ಇಲಾಖೆ ಹೇಳ್ತಾ ಇದೆ. ಆದರೆ ಆ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೀಬೇಕಾದ ಅಗತ್ಯ ಕೂಡ ಇದೆ. ಗೆಳೆಯರೆ, ಇಲ್ಲಿ ಭಾರಿ ಪ್ರಮಾಣದಲ್ಲಿ ಚಿನ್ನ ಸಿಕ್ಕಿದ್ರೆ ಮಾತ್ರ ಗಣಿಗಾರಿಕೆಯನ್ನ ಮಾಡಬಹುದು ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಿನ ಚಿನ್ನದ ಬೆಲೆಯನ್ನ ಲೆಕ್ಕ ಹಾಕಿದ್ರೆ ಸಣ್ಣ ಪ್ರಮಾಣದ ಚಿನ್ನನು ಭಾರಿ ಲಾಭವನ್ನು ತಂದುಕೊಡೋ ಸಾಧ್ಯತೆ ಇರುತ್ತೆ. ಇವತ್ತು 1 ಗ್ರಾಮ್ ಚಿನ್ನಕ್ಕೆ 10,000 ರೂಪಾಯಿ ದಾಟಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿನೇ ನಮ್ಮ ಕರ್ನಾಟಕದ ಕೆಜಿಎಫ್ ಗಣಿಯಲ್ಲಿ ಮಣ್ಣನ್ನ ಜರಡಿ ಹಿಡಿಯುವ ಪ್ರಸ್ತಾಪವೊಂದು ಕೇಂದ್ರ ಸರ್ಕಾರದ ಮುಂದಕ್ಕೆ ಹೋಗಿದೆ. ಈ ಹಿಂದಿನ ಚಿನ್ನದ ಬೆಲೆಗೂ ಕೆಜಿಎಫ್ ನ ಮಣ್ಣಲ್ಲಿ ಉಳ್ಕೊಂಡಿರೋ ಚಿನ್ನದ ಪ್ರಮಾಣಕ್ಕೂ ಅಂದ್ರೆ ಗಣಿಗಾರಿಕೆಯ ವೆಚ್ಚ ಮತ್ತು ಅಲ್ಲಿ ಸಿಗೋ ಚಿನ್ನದ ಮೌಲ್ಯ ಎರಡು ಮ್ಯಾಚ್ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಗಣಿಗಾರಿಕೆಯನ್ನ ನಿಲ್ಲಿಸಲಾಗಿತ್ತು. ಆದರೆ ಈಗ ಚಿನ್ನಕ್ಕುಂಟಾಗಿರೋ ಬೇಡಿಕೆ ಮತ್ತು ದಿನೇ ದಿನೇ ಏರ್ತಾ ಇರೋ ಆ ಹಳದಿ ಲೋಹದ ಬೆಲೆಯನ್ನ ಗಮನಿಸಿದ್ರೆ ಕೆಜಿಎಫ್ ಅಲ್ಲೂ ಮತ್ತೆ ಮಣ್ಣನ್ನ ಶೋಧಿಸುವ ಕೆಲಸಕ್ಕೆ ಅನುಮತಿಯನ್ನ ಕೊಡಲಾಗಿದೆ. ಇಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಮಣ್ಣನ್ನ ಜರಡಿ ಹಿಡಿಯೋ ಕೆಲಸ ನಡೆದ್ರೆ ವರ್ಷಕ್ಕೆ ಸುಮಾರು 750 ಕೆಜಿಯಷ್ಟು ಚಿನ್ನವನ್ನ ಹೊರತೆಗೆಯಬಹುದು ಅಂತ ಹೇಳ್ತಾ ಇದ್ದಾರೆ. ಹೀಗಿರುವಾಗ ಜಬಲ್ಪುರದಲ್ಲಿ ಚಿನ್ನದ ನಿಕ್ಷೇಪನೆ ಇದೆ ಅಂದ್ರೆ ಸುಮ್ಮನಿರ್ತಾರ? ಆ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು, ಪರೀಕ್ಷೆಗಳು ಈಗ ಶುರುವಾಗುತ್ತವೆ. ಇನ್ನು ಸಾಮಾನ್ಯವಾಗಿ ಮೇಲ್ಮೈ ಅಥವಾ ಓಪನ್ ಪಿಟ್ ಗಣಿಗಾರಿಕೆಯಲ್ಲಿ 1 ಟನ್ ಅದಿರಿಗೆ ಸುಮಾರು 0.5ರಿಂದ 1.5 ಗ್ರಾಂನಷ್ಟು ಶುದ್ಧ ಚಿನ್ನ ಸಿಗಬೇಕು. ಅದೇ ಭೂಮಿಯ ಆಳದ ಗಣಿಗಾರಿಕೆ ಆದ್ರೆ ಅಲ್ಲಿ 1 ಟನ್ ಅದಿರಿಗೆ ಕನಿಷ್ಠ 5ರಿಂದ 10 ಗ್ರಾಂ ಮತ್ತು ಅದಕ್ಕಿಂತ ಹೆಚ್ಚು ಚಿನ್ನ ಸಿಗದೇ ಇದ್ರೆ ಅಂಥ ಗಣಿಗಳು ಲಾಭದಾಯಕ ಗಣಿಗಳು ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹೀಗಾಗಿ ಜಬಲ್ಪುರದಲ್ಲಿ ಎಷ್ಟು ಚಿನ್ನ ಇದೆ ಅನ್ನೋ ಬಗ್ಗೆ ಸಂಶೋಧನೆಗಳ ಅಗತ್ಯ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ಆ ನೆಲದಲ್ಲಿ ಬೇರೆ ಖನಿಜಗಳು ಇವೆ ಅನ್ನೋ ಮಾಹಿತಿ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಸಂಶೋಧನೆಗಳು ಶುರುವಾಗ್ತಾ ಇವೆ. ಸ್ನೇಹಿತರೆ, ಚಿನ್ನ ಅನ್ನೋದು ಮುಂದಿನ ದಿನಗಳಲ್ಲಿ ತುಂಬಾ ಕಾಸ್ಟ್ಲಿ ಆಗೋ ಸಾಧ್ಯತೆ ಕಾಣ್ತಾ ಇದೆ. ಹಾಗೆ ದೇಶಕ್ಕೂ ಕೂಡ ಹೆಚ್ಚಿನ ಪ್ರಮಾಣದ ಚಿನ್ನ ಬೇಕಾಗುತ್ತೆ. ಅಮೆರಿಕದ ತಲೆಹರಟೆ, ಅವರಿಂದ ಹೇರಲ್ಪಡುವ ನಿರ್ಬಂಧಗಳು, ಜಾಗತಿಕ ಪಲ್ಲಾಟಗಳು ಇದೆಲ್ಲವನ್ನ ಮೆಟ್ಟಿ ನಿಲ್ಲಬೇಕು ಅಂದ್ರೆ ದೇಶದ ಖಜಾನೆಯ ಒಳಗೆ ಚಿನ್ನದ ದಾಸ್ತಾನನ್ನ ಹೆಚ್ಚು ಮಾಡ್ಕೋಬೇಕು. ನಾಳೆ ಡಾಲರ್ ವಿರುದ್ಧ ಸಾರಲಾಗುವ ಸಮರದಲ್ಲಿ ಭಾರತ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೂ ಕೂಡ ಚಿನ್ನದ ದಾಸ್ತಾನ ಹೆಚ್ಚಿರಬೇಕು. ಬ್ರಿಕ್ಸ್ ದೇಶಗಳು ತಮ್ಮದೇ ಆದ ಬ್ರಿಕ್ಸ್ ಕರೆನ್ಸಿಯನ್ನ ಮಾಡಿಕೊಂಡ್ರೆ ಅದರಲ್ಲಿನ ಪಾಲುದಾರ ದೇಶಗಳ ಕರೆನ್ಸಿಯ ಮೌಲ್ಯ ಹೆಚ್ಚಾಗಬೇಕು ಅಂದ್ರೂ ಕೂಡ ಆ ದೇಶಗಳ ಬಳಿ ಚಿನ್ನದ ದಾಸ್ತಾನ ಹೆಚ್ಚಿರಬೇಕು. ಇವತ್ತು ರಷ್ಯಾದ ಮೇಲೆ ಹೇರಲಾಗಿರುವ ಡಾಲರ್ ನಿರ್ಬಂಧಗಳು ಹಾಗೂ ಜಾಗತಿಕ ಬಹಿಷ್ಕಾರಗಳ ನಡುವೆಯೂ ಅವರ ಆರ್ಥಿಕತೆ ಕುಸಿಯದೆ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳ ಜೊತೆಗೆ ಅವರ ಖಜಾನೆಯಲ್ಲಿನ ಚಿನ್ನದ ದಾಸ್ತಾನು ಕೂಡ. ಹೀಗಾಗಿ ಭಾರತವು ತನ್ನ ಚಿನ್ನದ ದಾಸ್ತಾನನ್ನ ಹೆಚ್ಚು ಮಾಡಿಕೊಳ್ಳೋದಕ್ಕೆ ಬಯಸುತ್ತೆ. ಸದ್ಯಕ್ಕೆ ಭಾರತದ ಬಳಿ $704 ಬಿಲಿಯನ್ ನಷ್ಟು ಫಾರೆಕ್ಸ್ ರಿಸರ್ವ್ ಅಂದ್ರೆ ಡಾಲರ್ ರಿಸರ್ವ್ ಇದೆ. 879 ಮೆಟ್ರಿಕ್ ಟನ್ ನಷ್ಟು ಗೋಲ್ಡ್ ರಿಸರ್ವ್ ಇದೆ. ಇದು ಸರ್ಕಾರದ ಬಳಿ ಇರೋ ಚಿನ್ನ. ನಮ್ಮ ಜನರ ಮನೆಗಳಲ್ಲಿ ಇದಕ್ಕಿಂತ ದೊಡ್ಡ ಪ್ರಮಾಣದ ಚಿನ್ನನೇ ಇದೆ. ಸೊ ಭಾರತ ಇನ್ನಷ್ಟು ಗೋಲ್ಡ್ ರಿಸರ್ವ್ ಅನ್ನು ತಾನು ಹೆಚ್ಚು ಮಾಡಿಕೊಳ್ಳೋದರ ಕಡೆಗೆ ಗಮನ ಹರಿಸ್ತಾ ಇದೆ. ಈ ಪ್ರಯತ್ನಕ್ಕೆ ನಮ್ಮಲ್ಲಿನ ಚಿನ್ನದ ನಿಕ್ಷೇಪಗಳು ಕೂಡ ತಮ್ಮದೇ ಕಾಣಿಕೆಯನ್ನು ಕೊಡುತ್ತವೆ. ಗೆಳೆಯರೆ, ಭಾರತದಲ್ಲಿ ಚಿನ್ನದ ಅದಿರಿಗಾಗಿ ಸಾಕಷ್ಟು ಕಡೆಗಳಲ್ಲಿ ಇವತ್ತಿಗೂ ಹುಡುಕಾಟ ನಡೀತಾ ಇದೆ. ಈಗ ಜಬಲ್ಪುರದಲ್ಲಂಥದ್ದೊಂದು ನಿಕ್ಷೇಪ ಪತ್ತೆಯಾಗಿದೆ. ಮುಂದೆ ಯಾವೆಲ್ಲ ಕಡೆಗಳಲ್ಲಿ ಚಿನ್ನ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ, ಖನಿಜಗಳ ನಗರಿ ಅಂತ ಪ್ರಖ್ಯಾತಿಯನ್ನು ಪಡ್ಕೊಂಡಿರುವ ಜಬಲ್ಪುರದಲ್ಲಿ ಸಿಕ್ಕಿರುವ ಚಿನ್ನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.